ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ ಅಲ್ಲಿ ಇದ್ದೀವಿ. ಇದು ವಿಶ್ವದ ಇದರ ಟೋಟಲ್ ಇಲ್ಲಿ 8 ಪ್ಲಾಟ್ಫಾರ್ಮ್ ಇದಾವೆ. ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇದು. ವಿಶ್ವದ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಇದೆ ನಮ್ಮ ಹುಬ್ಳಿಯಲ್ಲಿ. 2023ದಾಗ ಇದಕ್ಕೆ ಘೋಷಣೆ ಮಾಡಿದ್ದಾರೆ. ಗೈಸ್ ಇಲ್ಲಿ ಬ್ಯಾಗ್ ಇಡ್ಬೇಕು ಗೈಸ್. ಈ ಬ್ಯಾಗ್ ಇಟ್ರೆ ಒಳಗಡೆ ಚೆಕ್ ಮಾಡಿ ಕಳಿಸ್ತೇವೆ. ಒಳಗಡೆ ಏನಾದ್ರು ಇದ್ರೆ ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಹುಬ್ಳಿ. ಗೈಸ್ ಇವತ್ತು ನಾವಿದ್ದೀವಿ ಹುಬ್ಳಿ SSS ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಳಿ ಜಂಕ್ಷನ್ ಅಲ್ಲಿ ಇದ್ದೀವಿ. ಇದು ವಿಶ್ವದ ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಹೊಂದಿದೆ ಇದು SS ಹುಬ್ಳಿ ಜಂಕ್ಷನ್. ಈ ಜಂಕ್ಷನ್ ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಇದು 1.5 ಕಿಲೋಮೀಟರ್ ಇದೆ ಅಂತೆ. 1507 ಮೀಟರ್ ಇದೆ ಅಂತೆ. ನೋಡೋಣ ಇದೆಲ್ಲ ಸ್ಟೇಷನ್ ಸುತ್ತಾಡಿ ತೋರಿಸ್ತೀನಿ ಅಂತ ನಿಮಗೆ. ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಇದು 1.5 ಕಿಲೋಮೀಟರ್ ಇದೆ. ಎಲ್ಲ ಚೆಕ್ ಮಾಡ್ತೀನಿ ಅಂತ. ಈ ಸ್ಟೇಷನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದು ಇದರಲ್ಲಿ ಟೋಟಲಿ 8 ಪ್ಲಾಟ್ಫಾರ್ಮ್ ಇದಾವಂತೆ. 8 ಪ್ಲಾಟ್ಫಾರ್ಮ್ ಇಲ್ಲಿ ಡೈಲಿ 194 ಪ್ಲಸ್ ಟ್ರೈನ್ಗಳು ಪಾಸ್ ಆಗ್ತಾವಂತೆ ಡೈಲಿ. ಇಲ್ಲಿ ಅವರೇಜ್ ಆಗಿ ವಂದೇ ಭಾರತ್, ಹಂಪಿ ಎಕ್ಸ್ಪ್ರೆಸ್, ಜನಶತಾಬ್ದಿ ಎಕ್ಸ್ಪ್ರೆಸ್ ಎಲ್ಲ ಟ್ರೈನ್ಗಳು ಹೋಗ್ತಾವಂತೆ ಇಲ್ಲಿ. ಈ ಸ್ಟೇಷನ್ ನ ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ನಿಮ್ಗೆಲ್ಲ ತೋರಿಸ್ತೀನಿ ಅಂತ. ಬನ್ನಿ ಇವಾಗ ಹೋಗೋಣ ಈ ಸ್ಟೇಷನ್ ಹತ್ರ. ವಿಶ್ವ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಶ್ವ ನಾವು ಹೋಗ್ತೀವಿ. ಹುಬ್ಳಿ ಸಿದ್ಧಾರೂಢ ಸ್ವಾಮೀಜಿ ಅವರ ಮೂರ್ತಿ ಇದೆ. ನಾನಾ ರಾಹುಲ್ ವಿಶ್ವ ಇದ್ದೀವಿ. ವಿಶ್ವ ಬಾ ಅಂದ್ರೆ ಬರ್ತಾ ಇಲ್ಲ ನನ್ನ ಜೊತೆ ಹೋಗ್ತಾ ಇದ್ದೆ ನಾವು. ನೋಡಿ ಗೈಸ್ ಎಂಟ್ರೆನ್ಸ್, ಹುಬ್ಳಿ ಸ್ಟೇಷನ್ ಎಂಟ್ರೆನ್ಸ್. ಬನ್ನಿ ಇವಾಗ ಒಳಗಡೆ ಹೋಗಿ ಟಿಕೆಟ್ ತಗೊಳ್ಳೋಣ. ಗೈಸ್ ಇದು ಎಂಟ್ರೆನ್ಸ್ ಇದೆ ಗೈಸ್. ಎಂಟ್ರೆನ್ಸ್ ಅಲ್ಲಿ ಗಾಂಧೀಜಿ ಎಂಟ್ರೆನ್ಸ್. ಒಳಗಡೆ ಹೋಗಿ ಗೈಸ್ ಇವಾಗ ಒಳಗಡೆ ಹೋಗಿ ಟಿಕೆಟ್ ತಗೋಣ. ಟಿಕೆಟ್ ತಗೊಂಡು ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಏನಿದೆ ಅಂತ. ಗೈಸ್ ಇದು ಏನೋ ಬಾಡಿ ಮಸಾಜ್ ಇದೆ, ಹೇರ್ ಮಸಾಜ್ ಇದೆ. ನೀವು ಇಲ್ಲೆಲ್ಲ ಟ್ರೈ ಮಾಡ್ಬೋದು. ಈ ಕಡೆ ಎಲ್ಲ ಬೇಕ್ರಿ ಅವೆಲ್ಲ ಇದಾವೆ. ಇಲ್ಲ ವೇಟಿಂಗ್ ಹಾಲ್ ಇದೆ. ಇಲ್ಲಿ ನೀವು ನಾವೇ ಟಿಕೆಟ್ ತಗೋಬಹುದು, ನೀವಾಗೆ ನೀವು ತಗೋಬಹುದು. ಇಲ್ಲೆಲ್ಲ ಗೈಸ್ 3 ಪ್ಲಾಟ್ಫಾರ್ಮ್ ಟಿಕೆಟ್ ತಗೋತಿದ್ದೀವಿ ಗೈಸ್. ಗೈಸ್ ನಮ್ಮ ಟಿಕೆಟ್ ಇಲ್ಲೇ ಆನ್ಲೈನ್ ಬುಕ್ ಮಾಡಿದ್ವಿ. ಬನ್ನಿ ಗೈಸ್ ಇವಾಗ ಟಿಕೆಟ್ ತಗೊಂಡ್ವಿ. ಹೋಗೋಣ ಒಳಗಡೆ ಹೋಗಿ ನಿಮ್ಗೆಲ್ಲ ತೋರಿಸ್ತೀನಿ ಅಂತ. ಹೋಗೋಣ ಬನ್ನಿ ಗೈಸ್. ಗೈಸ್ ಇಲ್ಲಿ ಬ್ಯಾಗ್ ಇಡ್ಬೇಕು ಗೈಸ್. ಈ ಬ್ಯಾಗ್ ಇಟ್ರೆ ಒಳಗಡೆ ಚೆಕ್ ಮಾಡಿ ಕಳಿಸ್ತೇವೆ. ಒಳಗಡೆ ಏನಾದ್ರು ಇದ್ರೆ ನಮ್ಮ ಬ್ಯಾಗ್ ಇಲ್ಲಿ ಬರುತ್ತೆ ಗೈಸ್. ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ಕಳಿಸ್ತಾರೆ. ಗೈಸ್ ಭಾರಿ ಇದೆ ಸ್ಟೇಷನ್ ಅಂತೂ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಯಾವ ಥರ ಇದು ಕೆತ್ತನೆ ಮಾಡ್ತಾರೆ, ಎಲ್ಲ ಭಾರಿ ಇದೆ. ಗೈಸ್ ನೋಡಿ 6-7 ಪ್ಲಾಟ್ಫಾರ್ಮ್ ಇದೆ ಗೈಸ್. ಹಲೋ ಹುಬ್ಬಳ್ಳಿ ಜನ ಯಾರಿದ್ರೆ ಕಮೆಂಟ್ ಮಾಡಿ ಗೈಸ್. ಇವಾಗ ನಾವು ಪ್ಲಾಟ್ಫಾರ್ಮ್ 1 ಹೋಗೋಣ. ಪ್ಲಾಟ್ಫಾರ್ಮ್ 1ರಿಂದ ನಾವು ಎಲ್ಲ ತೋರಿಸ್ತೀನಿ ನಿಮಗೆ. ಅದು ಎಷ್ಟು ಕಿಲೋಮೀಟರ್ ಉದ್ದ ಇದೆ ಅಂತ. ನಾವು ಪ್ಲಾಟ್ಫಾರ್ಮ್ 1 ಹತ್ರ ಹೋಗೋಣ. ನೋಡಿ ಭಾಳ ರಶ್ ಇದೆ ಗೈಸ್. ಸ್ಯಾನಿಟೈಸರ್ ಹೊಡ್ತಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಟ್ರೈನ್ ಕ್ಲೀನ್ ಮಾಡ್ತಾರೆ ಗೈಸ್. ಇವಾಗ ನಾವಿದ್ದೀವಿ ಪ್ಲಾಟ್ಫಾರ್ಮ್ 1ದಾಗ ಗೈಸ್. ಇವಾಗ ನಾವಿದ್ದೀವಿ ಪ್ಲಾಟ್ಫಾರ್ಮ್ 1 ಇದು. ಈ ಪ್ಲಾಟ್ಫಾರ್ಮ್ 1ರಿಂದ ಹೋಗೋಣ. ಇದು 1.5 ಕಿಲೋಮೀಟರ್, 1507 ಮೀಟರ್ ಇದೆ. ಎಲ್ಲ ನೋಡೋಣ ಬನ್ನಿ. ಇವಾಗ ಇಲ್ಲಿಂದ 1 ಪ್ಲಾಟ್ಫಾರ್ಮ್ ಇಂದ ಹೋಗೋಣ ಇವಾಗ. ಬನ್ನಿ ಇವಾಗ ಇಲ್ಲಿಂದ ಹೋಗ್ತಾ ಎಲ್ಲ ತೋರಿಸ್ತೀನಿ ನಿಮಗೆ. ಸ್ಟೇಷನ್ ಇಲ್ಲಿ ದಾದಾರ್ ಇದೆ. ಯಾವುದೋ ಬೆಳಗಾವಿ ಟ್ರೈನ್ ಹೋಗ್ತಾ ಇದೆ. ಬನ್ನಿ ಇದು ಫಸ್ಟ್ ಪ್ಲಾಟ್ಫಾರ್ಮ್ ಇದು. ಇಲ್ಲಿಂದ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡೋಣ ಬನ್ನಿ. ಇದು ಟ್ರೈನ್ ಇದು ಪ್ಲಾಟ್ಫಾರ್ಮ್ ಎಷ್ಟಿದೆ ಅಂತ ತೋರಿಸ್ತೀನಿ. ಆ ಕಡೆ 2 ಪ್ಲಾಟ್ಫಾರ್ಮ್ ಇದೆ. ಆ ಕಡೆ 3, 4, 5 ಈ ಥರ ಟೋಟಲ್ ಇಲ್ಲಿ 8 ಪ್ಲಾಟ್ಫಾರ್ಮ್ ಇದಾವೆ. ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇದು. ವಿಶ್ವದ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಇದೆ ನಮ್ಮ ಹುಬ್ಳಿಯಲ್ಲಿ. 2023ದಾಗ ಇದಕ್ಕೆ ಘೋಷಣೆ ಮಾಡಿದ್ದಾರೆ. ಗೈಸ್ ಇಲ್ಲಿ ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಇಂದ ಬರ್ಬೇಕು ನೀವು. ಇದೇ ಪ್ಲಾಟ್ಫಾರ್ಮ್ 1 ಎಂಟ್ರೆನ್ಸ್ ಇಂದ ಬರ್ತಿರಲ್ಲ, ಇಲ್ಲಿ ಪ್ಲಾಟ್ಫಾರ್ಮ್ 1 ಎಂಟ್ರೆನ್ಸ್. ನಾನು ಹೆಂಗೆ ಮುಂದೆ ಹೋಗ್ತಾ ಎಲ್ಲ ತೋರಿಸ್ತೀನಿ ನಿಮಗೆ. ಮುಂದೆ ಹೋಗ್ತಾ ಎಲ್ಲ ತೋರಿಸ್ತೀನಿ ಅಂತ. ನೋಡಿ ಇದೆ ಹುಬ್ಬಳ್ಳಿ ಜಂಕ್ಷನ್. ಭಾಳ ದೊಡ್ಡದಿದೆ ಅದು ಸ್ಟೇಷನ್. ಗೈಸ್ ಅದು ಗೈಸ್ ಇವಾಗ ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿ. ಇವಾಗ 205 ಮೀಟರ್ ಬಂದೀವಿ. ಇನ್ನು ಹೋಗೋಣ. ಈಗ ಅಷ್ಟೇ 205 ಮೀಟರ್ ಬಂದೀವಿ. ಇನ್ನು ಮುಂದ್ಗಡೆ ಹೋಗೋಣ. ಇಲ್ಲಿ ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ಇಲ್ಲಿ ಎಲ್ಲ ಹಂಪಿ ಎಲ್ಲ ಸ್ಟ್ಯಾಚ್ಯೂಸ್ ಇದೆ. ನೋಡೋಣ ಬನ್ನಿ ಗೈಸ್. ನೋಡಿ ಹಂಪಿ ರಥ, ವಿರೂಪಾಕ್ಷ ದೇವಾಲಯ, ನರಸಿಂಹಸ್ವಾಮಿ
ಎಲ್ಲ ಹಿಂದಿನ ಕಾಲದ ಕೆತ್ತನೆಗಳು ಎಲ್ಲ ಫೋಟೋ ಹಾಕಿದ್ದಾರೆ. ನೋಡ್ಬೋದು ಇದೆಲ್ಲ ಎಂಟ್ರೆನ್ಸ್ ಇದಾವೆ. ಇದು ಬೇಲೂರು ಹಳೆಬೀಡು ಚೆನ್ನಕೇಶವ ದೇವಾಲಯ. ಇದು ಇಲ್ಲಿ ಮೈಸೂರು ಪ್ಯಾಲೇಸ್ ಎಲ್ಲ ತರಹದ ಇಲ್ಲ ಹಾಕಿದ್ದಾರೆ. ಬನ್ನಿ ಇವಾಗ ಫ್ಯಾನ್ ನೋಡಿ ಎರಡು ದೊಡ್ಡ ಆನ್ ಆಗಿಲ್ಲ. ಸ್ವಚ್ಛ ಭಾರತ್ ಗೈಸ್ ಈಗಷ್ಟೇ 200 ಮೀಟರ್ ಬಂದಿದ್ದೀವಿ. ಇನ್ನೂ ಭಾಳ ಹೋಗ್ಬೇಕು ನಾವು. ಇವಾಗ ಜಸ್ಟ್ 200 ಮೀಟರ್ ಬಂದೀವಿ. ಇನ್ನೂ ಭಾಳ ಹೋಗ್ಬೇಕು. ಇನ್ನೂ ಮಿನಿಮಮ್ ಅಂದರೆ 1400 ಮೀಟರ್ ಹೋಗ್ಬೇಕು ಇನ್ನು ನಾವು. ಬನ್ನಿ ಮುಂದೆ ಹೋಗ್ತಾ ಎಲ್ಲ ತೋರಿಸ್ತೀನಿ. ಈಗ ಜಸ್ಟ್ 200 ಮೀಟರ್ ಬಂದೀವಿ. ಹೋಗೋಣ ಮುಂದೆ. ಇಲ್ಲಿ ಒಂದು ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡ್ ಮುಖಾಂತರ ಹೋಗ್ಬೋದು ನೀವು. ಇವಾಗ ಹೋಗೋಣ ಅಷ್ಟೇ. ಎಲ್ಲ ಕುಡಿಯೋ ನೀರಿನ ಅಷ್ಟೇ ಇರ್ತದೆ. ಕುಡಿಯೋ ನೀರಿನ ಅಷ್ಟೇ ಗೈಸ್ ನೀವೇ ನೋಡ್ತಿರಲ್ಲ ಅಂಡರ್ಗ್ರೌಂಡ್. ಇಲ್ಲಿಂದ ನೀವು ಎಕ್ಸಿಟ್ ಆಗ್ಬೋದು. ನಾವು ಇಲ್ಲಿಂದ ಬೇಕಾದ್ರೆ ಎಂಟ್ರಿ ತಗೋಬೋದು. ಅಂಡರ್ಗ್ರೌಂಡ್ ಇದು ಡೈರೆಕ್ಟ್ ಇದೆ. ಬಸ್ ಆ ಕಡೆ ಪಾರ್ಕಿಂಗ್ ಇದೆ. ಮಿನಿಮಮ್ ಏನು ಅಂದ್ರೆ ಒಂದು 300 ಮೀಟರ್ ದಾಟಿ ಬಂದಿದೆ ಗೈಸ್. ಹೋಗೋಣ ಗೈಸ್, ಇನ್ನೂ ಭಾಳ ದೂರ ಇದೆ. ಹೋಗೋಣ. ಭಾಳ ಲಾಂಗ್ ಇದೆ ಅದು ಪ್ಲಾಟ್ಫಾರ್ಮ್. ನೋಡ್ಬೋದು ಪ್ಲಾಟ್ಫಾರ್ಮ್ ಯಾವ ರೀತಿ ಅಂತ. 450 ಗೈಸ್ ಇವಾಗಷ್ಟು 450 ಮೀಟರ್ ಬಂದಿದೆ. ಸ್ವಲ್ಪ ಕಾಣಿಸ್ತಾ ಇಲ್ಲ ಇದು. ಇಲ್ಲಿ ಬರೆದಿದ್ದಾರೆ, ಸ್ವಲ್ಪ ಕಾಣಿಸ್ತಾ ಇಲ್ಲ. ಬನ್ನಿ ಇನ್ನೂ ಹೋಗೋಣ. ಇನ್ನೂ ಭಾಳ ಇದೆ. ಇವಾಗಷ್ಟು ಜಸ್ಟ್ 450 ಮೀಟರ್ ಬಂದಿದೆ. ಇಲ್ಲಿ ನೋಡ್ಬೋದು ಗೈಸ್ ನೀವು 457 ಮೀಟರ್ ಬಂದಿದ್ದೀವಿ. ಇನ್ನೂ ಮುಂದ್ಗಡೆ ಹೋಗೋಣ ಅದೇ ರೀತಿ. ಇವಾಗಷ್ಟೇ 457 ಮೀಟರ್ ಬಂದ್ವಿ. ಇನ್ನೂ ಮುಂದ್ಗಡೆ ಹೋಗೋಣ. ಅದೊಂದು ಪ್ಯಾಸೆಂಜರ್ ಬರ್ತಾ ಇದೆ. ಸ್ವಲ್ಪ ನನ್ನ ವಾಯ್ಸ್ ಕರೆಕ್ಟ್ ಕೇಳ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಭಾಳ ಆಗೋದಿದೆ ಇಲ್ಲಿ. RPF ಪೊಲೀಸ್ ಗೈಸ್ ಇನ್ನೂ ಭಾಳ ದೂರ ಹೋಗ್ಬೇಕು ನಾವು. ಈಗಷ್ಟೇ ಒಂದು 500 ಮೀಟರ್ ಬಂದಿರ್ಬೋದು ನಾವು. ಇನ್ನೂ ಭಾಳ ಮುಂದೆ ಹೋಗೋಣ. ಬನ್ನಿ 500 ಮೀಟರ್ ಬಂದಿದ್ದೀವಿ. ನೋಡಿ ಟೇಷನ್ ಆಗುತ್ತೆ ಮಾಡ್ಬೋದು. ಇಲ್ಲಿ ಯಾವುದೋ ಒಂದು ಗಾಡಿ ನಿಂತಿದೆ. ಗೈಸ್ ನೋಡಿ ಗೈಸ್, ಇಲ್ಲಿ ಟೋಟಲ್ 8 ಪ್ಲಾಟ್ಫಾರ್ಮ್ ಇದಾವಂತೆ ಗೈಸ್. ಟೋಟಲ್ 8 ಪ್ಲಾಟ್ಫಾರ್ಮು. ಇದು ಪ್ಲಾಟ್ಫಾರ್ಮ್ ಉದ್ದ ಗೈಸ್ 1500 ಮೀಟರ್ ಉದ್ದ ಇದೆ ಇದು. ಇವಾಗ ನಾವು ಒಂದು 500-600 ಮೀಟರ್ ಬಂದಿದ್ದೀವಿ ಗೈಸ್. ಇನ್ನೂ ಹೋಗ್ಬೇಕು. ಇನ್ನೂ 900 ಮೀಟರ್ ಹೋಗ್ಬೇಕು. ನೋಡಿ ಗೈಸ್ ಯಾವ ರೀತಿ ಇದೆ. ಹುಬ್ಬಳ್ಳಿ ಜಂಕ್ಷನ್, ಸಿದ್ಧಾರೂಢ ಸ್ವಾಮಿ ಜಂಕ್ಷನ್ ನೋಡಿ. 2023ದಾಗ ಇದು ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಅಂತೇಳಿ ಅವಾಗ ಆಯ್ಕೆ ಆಗಿದೆ ಗೈಸ್. ಗೈಸ್ ನಾವು 720 ಮೀಟರ್ ಬಂದ್ವಿ ಗೈಸ್. ಇನ್ನೂ ಹೋಗ್ಬೇಕು. ಇನ್ನೂ ಮುಂದ್ಗಡೆ ಹೋಗ್ಬೇಕು. ಈಗ ಜಸ್ಟ್ ನಾವು 720 ಗೈಸ್. ಇನ್ನು 700-800 ಮೀಟರ್ ಹೋಗ್ಬೇಕು ಗೈಸ್. ನಾವು ಇನ್ನು ಹೋಗೋಣ ಗೈಸ್. ಇನ್ನೂ ಹೋಗೋಣ ಗೈಸ್. ಗೈಸ್ ನೀವು ಇದರಲ್ಲೂ ಹೋಗ್ಬೋದು. ನೀವು ಬುಕ್ ಮಾಡಿಗೆಸಿ ಇದರಲ್ಲಿ ಜಸ್ಟ್ ನಿಮ್ಗೆ ಒಬ್ಬ ಪರ್ಸನ್ಗೆ 20 ರೂಪೀಸ್ ತೊಗೋತಾರೆ ಪರ್ ಪರ್ಸನ್ಗೆ. ಇದರಲ್ಲಿ ಯಾಕಂದ್ರೆ ಇದು ಭಾಳ ಲಾಂಗ್ ಇರೋದ್ರಿಂದ ಸೊ ನೀವು ಇದರಲ್ಲೂ ಹೋಗ್ಬೇಕು. ವಯಸ್ಸಾದವರು ಎಲ್ಲ ಇದರಲ್ಲಿ ಹೋದ್ರೆ ನಿಮ್ಗೆ ಒಬ್ಬರಿಗೆ 20 ರೂಪೀಸ್ ತೊಗೋತಾರೆ. ಬೆಸ್ಟ್ ಇದೆ ಇದರಲ್ಲಿ ಹೋಗೋದು ಗೈಸ್. ಇಲ್ಲೊಂದು ಯಾವುದೋ ಒಂದು ಟ್ರೈನ್ ಹೊಂಟಿದೆ. ಇಲ್ಲೊಂದು ಟ್ರೈನ್ ಹೊಂಟಿದೆ ನೋಡಿ ಗೈಸ್. ಇಲ್ಲಿ ಭಾಳ ಜನ ಇರುತ್ತೆ ಗೈಸ್ ಪಬ್ಲಿಕ್. ಇಲ್ಲಿ ಡೈಲಿ ಗೈಸ್ ದಿನಾಲು ಏನಿಲ್ಲ ಅಂದರೆ 194 ಟ್ರೈನ್ಗಳು ಡೈಲಿ ಪಾಸ್ ಆಗುತ್ತೆ ಅಂತ ಗೈಸ್. ವಂದೇ ಭಾರತ್, ಹಂಪಿ ಎಕ್ಸ್ಪ್ರೆಸ್, ಜನಶತಾಬ್ದಿ ಈ ಥರ ಭಾಳಷ್ಟು ಟ್ರೈನ್ಗಳು ಇಲ್ಲಿ ಡೈಲಿ ಪಾಸ್ ಆಗ್ತವೆ ಗೈಸ್. 194 ಟ್ರೈನ್ಗಳು ಈ ಪ್ಲಾಟ್ಫಾರ್ಮಿಂದ. ಸ್ನ್ಯಾಪ್ ಹಾಕ್ತಾ ಇದ್ದಾರೆ ಆ ಕಡೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ ಗೈಸ್. ಆ ಸೈಡ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಟ್ರೈನ್ದು ನದಿದು ಎಲ್ಲ ಆ ಕಡೆ ಪೇಂಟಿಂಗ್ ಮಾಡಿದ್ದಾರೆ. ಈ ಕಡೆ ಹೋಗ್ತದೆ ನಾವು ಪ್ಲಾಟ್ಫಾರ್ಮ್ ಅಂದ್ರಲ್ಲಿ. ಇನ್ನು ಈಗೇನಂದ್ರೆ ಒಂದು 800 ಮೀಟರ್ ಬಂದಿದ್ದೀವಿ ನಾವು. 800 ಮೀಟರ್ ಬಂದಿವಿ ಗೈಸ್ ನಾವು. ಇವಾಗ 800 ಮೀಟರ್ ಬಂದಿವಿ. ಇನ್ನೂ ಮುಂದ್ಗಡೆ ಹೋಗ್ಬೇಕು. ಭಾಳ ಅಲ್ಲಿ ಬಿಟ್ಟಿದೆ. ಸಾಯಂಕಾಲ ಆಗಿದೆ. ನನ್ನ ವಾಯ್ಸ್ ಕೇಳಿಸ್ತದೆ ಎಲ್ಲ ಗೊತ್ತಿಲ್ಲ ಗೈಸ್. ನೀವು ಇಲ್ಲಿ ಟಾಯ್ಲೆಟ್ ಇದಾವೆ. ಇಲ್ಲಿ ಯೂಸ್ ಮಾಡ್ಬೋದು ನೀವು. ಫ್ರೀ ಟಾಯ್ಲೆಟ್ ಇದಾವೆ ಸ್ಟೇಷನಲ್ಲೇ. ನೋಡಿ ಗೈಸ್ ಯಾವ ರೀತಿ ಇದೆ ಗೈಸ್. ಇದು ಭಾಳ ಕ್ಲೀನೆಸ್ಟ್ ಅಂತ ಇದು ರೆಕಾರ್ಡ್ ಆಗಿದೆ ಗೈಸ್. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಭಾಳ ಕ್ಲೀನ್ ಇದೆ ನೋಡಿ ಗೈಸ್. ಎಷ್ಟೊಂದು ಕ್ಲೀನ್ ಇದೆ ನೋಡ್ಬೋದು ನೀವು ಗೈಸ್. ನಾವು ಈಗ ಅಷ್ಟೇ 950 ಮೀಟರ್ ಬಂದಿದ್ದೀವಿ. ನೋಡ್ಬೋದು ನೀವು ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಡಿಸ್ಟೆನ್ಸ್ 950 ಮೀಟರ್ ಬಂದಿವಿ ಗೈಸ್. ಇನ್ನೂ ಹೋಗ್ಬೇಕು ನಾವು. ಇನ್ನೂ ಏನಿಲ್ಲ ಅಂದ್ರೆ ಗೈಸ್ ಇನ್ನೊಂದು 600 ಮೀಟರ್ ಹೋಗ್ಬೇಕು.
ಬನ್ನಿ ಹೋಗೋಣ. ಈಗಷ್ಟೇ 950 ಮೀಟರ್ ಬಂದಿದೆ, ಇನ್ನೂ 650 ಮೀಟರ್ ಹೋಗುತ್ತೆ. ಪೊಲೀಸ್ ಹೋಗ್ತಿದ್ದಾರೆ, RPF ಮೇಡಮ್ ಇದ್ದಾರೆ. ಇಲ್ಲೆಲ್ಲ ಪೊಲೀಸರು ಇರ್ತಾರೆ. ಇಲ್ಲೆಲ್ಲ ನೀವು ತಿರುಗಾಡ್ಬೇಕಂದ್ರೆ ಪ್ಲಾಟ್ಫಾರ್ಮ್ ಟಿಕೆಟ್ ಇಲ್ಲ, ಇಲ್ಲಿ ಟ್ರೈನ್ ಟಿಕೆಟ್ ತೊಗೊಂಡು ಬರ್ಬೇಕು ಒಳಗಡೆ. ಇಲ್ಲ ಬಾಸ್ ಸಿಕ್ಕಿರುತ್ತೆ. ಈಗ ನಾವು ಹೋಗ್ತಾ ಇರೋದು 8ನೇ ಪ್ಲಾಟ್ಫಾರ್ಮ್ ಇದು. ನಾವು 1ನೇ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾವಿರೋದು 8ನೇ ಪ್ಲಾಟ್ಫಾರ್ಮು. ಆ ಕಡೆ ಬಾಜು 7, ಆ ಕಡೆ 6. ನೀವು ಇಲ್ಲಿಂದ ಬೇಕಾದ್ರೂ ಬರ್ಬೋದು. ಇಲ್ಲೂ ಎಂಟ್ರೆನ್ಸ್ ಇದೆ. ಇಲ್ಲೂ ಎಲ್ಲ ಫುಡ್ ಪಾರ್ಕು ಎಲ್ಲ ಇದೆ, ಫುಡ್ ಟ್ರ್ಯಾಕು ನೋಡ್ಬೋದು, ಎಲ್ಲ ಸಿಗುತ್ತೆ. ಇಲ್ಲಿನೂ ವ್ಯವಸ್ಥೆ ಸರಿಯಾಗಿದೆ. ಇಲ್ಲಿನೂ ಒಂದು ಅಂಡರ್ಗ್ರೌಂಡ್ ಇದೆ. ಈ ಅಂಡರ್ಗ್ರೌಂಡ್ ಮುಖಾಂತರ ನೀವು ಆ ಕಡೆ ಹೋಗ್ಬೋದು ಪ್ಲಾಟ್ಫಾರ್ಮ್ 6ಗೆ. ಇದೆ ಪ್ಲಾಟ್ಫಾರ್ಮ್ 8 ಲಾಸ್ಟ್ ಕೇಸ್. ಇಲ್ಲಿ ಟೋಟಲ್ 8 ಪ್ಲಾಟ್ಫಾರ್ಮ್ ಇದಾವೆ. ಸೊ ನಾವು ಹೋಗ್ತಾ ಇರೋದೇ 8ನೇ ಪ್ಲಾಟ್ಫಾರ್ಮ್. ಇಲ್ಲಿ ಯಾವುದೋ ಒಂದು ಟ್ರೈನ್ ನಿಂತಿದೆ, ಬನ್ನಿ ಹೋಗೋಣ, ನೋಡೋಣ ಯಾವ ಟ್ರೈನ್ ಅಂತ. ನಾವು ಟೋಟಲ್ ಇವಾಗ 1 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ನೋಡಿ ಗೈಸ್, 1050 ಮೀಟರ್ ಬಂದಿದ್ದೀವಿ. ಇನ್ನೂ ಹೋಗ್ಬೇಕು, ಬನ್ನಿ ಬೈಸ್. ಇನ್ನೂ 500 ಮೀಟರ್ ಹೋಗ್ಬೇಕು ಗೈಸ್. ನಾವು 1000 ಮೀಟರ್ ಅಂದರೆ 1 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. 1000 ಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೂ 500 ಮೀಟರ್ ಹೋಗ್ಬೇಕು, ಬನ್ನಿ ಹೋಗೋಣ. ಇಲ್ಲೂ ಒಂದು ಅಂಡರ್ ಪಾಸ್ ಇದೆ, ನೋಡ್ಬೋದು. ಈ ಅಂಡರ್ ಪಾಸ್ ಹೋಗ್ತಾರೆ, ನೀವು ಆ ಕಡೆ ಹೋಗ್ಬೋದು. ಆ ಕಡೆ 6, 7, 8 ಪ್ಲಾಟ್ಫಾರ್ಮ್ ಇದೆ. ಅದೊಂದು ಟ್ರೈನ್ ನಿಂತಿದೆ, ನೋಡೋಣ. ಗೈಸ್, ನಿಮ್ಮಿಂದ ನಡೆಯೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಇದರಲ್ಲಿ ಹೋಗ್ಬೋದು. ಗೈಸ್ ನೋಡ್ಬೋದು, ನಾವು 1100 ಮೀಟರ್ ಬಂದಿದ್ದೀವಿ. ಇನ್ನೂ ಇದೆ ಮುಂದೆ 1100 ಮೀಟರ್ ಬಂದಿದ್ದೀವಿ. ಇನ್ನೂ ಹೋಗ್ಬೇಕು, ಇನ್ನೂ 500 ಮೀಟರ್ ಹೋಗ್ಬೇಕು. ಇವಾಗ 1100 ಮೀಟರ್ ಬಂದಿದ್ದೀವಿ, ನೋಡ್ಬೋದು. ಹೋಗೋಣ ಬನ್ನಿ. ಗೈಸ್ ಇದು ವಿಜಯವಾಡ ಹೋಗುತ್ತೆ ಟ್ರೈನ್. ಇದು ವಿಜಯವಾಡ ಹೋಗುತ್ತೆ, ದಾದರ್. ವಿಜಯವಾಡ ದಾದರ್. ಗೈಸ್ ಪ್ಲಾಟ್ಫಾರ್ಮ್ 8ರಲ್ಲಿ ಒಂದು ಟ್ರೈನ್ ನಿಂತಿದೆ, ವಿಜಯವಾಡ ಹೋಗುತ್ತೆ. ವಿಜಯವಾಡ ಹೋಗುತ್ತೆ ಗೈಸ್. ಇದು ಒಬ್ಬ ಪರ್ಸನ್ 20 ರೂಪಾಯಿ ಸಿಗುತ್ತೆ ಇದರಲ್ಲಿ. ನೀವು ಹೋಗ್ಬೋದು ಇದರಲ್ಲಿ. ಗೈಸ್ 1150 ಮೀಟರ್, 1150 ಮೀಟರ್ ಇನ್ನೂ ಹೋಗ್ಬೇಕು ಗೈಸ್. ಇವತ್ತಿದೆ 1150 ಮೀಟರ್ ಬಂದಿದೆ ಗೈಸ್. ನೋಡಿ ನಮ್ಮ ಕಾಂತಾರ ಮೂವಿ, ಮೈಸೂರು ಸ್ಯಾಂಡಲ್ ಸೂಪ್. ಕಾಂತಾರ ಮೂವಿಗಳು ಮೈಸೂರು ಸ್ಯಾಂಡಲ್ ಸೂಪ್ನ ಪ್ರಮೋಷನ್ ಮಾಡಿದ್ದಾರೆ. ಮೈಸೂರು ಸ್ಯಾಂಡಲ್ ಸೂಪ್ ನಮ್ಮ ಕರ್ನಾಟಕದ ಕಾಂತಾರ ಕನ್ನಡ ಮೂವಿ 100 ಡೇಸ್ ಹಿಡಿದ ಗೈಸ್. ಕಾಂತಾರ ಒಂದು ಬಿಗ್ಗೆಸ್ಟ್ ಮೂವಿ ಅಂತ ಹೇಳ್ಬೋದು. ಭಾರಿ ಇದೆ ಕಾಂತಾರ ಮೂವಿ. ಕಾಂತಾರ ಮೂವಿ ಯಾರು ನೋಡಿದಲ್ಲ ಕಮೆಂಟ್ ಮಾಡಿ ಗೈಸ್. ನಾವು ಇವಾಗ ಬಂದ್ವಿ 1196 ಮೀಟರ್, 1500 ಮೀಟರ್ ಅಲ್ಲಿ ತನಕ ಹೋಗ್ಬೇಕು ನಾವು. 1196 ಮೀಟರ್ ಬಂದೀವಿ ಗೈಸ್. ಇನ್ನೂ ಹೋಗ್ಬೇಕು ಗೈಸ್. 1200 ಮೀಟರ್ ಬಂದೀವಿ ಗೈಸ್. ನಾವು ಇನ್ನೂ ಹೋಗ್ಬೇಕು. ಇಲ್ಲೆಲ್ಲ ಫ್ರೂಟ್ಸ್, ಇಲ್ಲೆಲ್ಲ ಊಟ ಇದೆ ಗೈಸ್. ಊಟ ಬೇಕಾದ್ರೆ ಊಟ ಹೋಗ್ಬೇಕು. 1200 ಮೀಟರ್ ಬಂದೀವಿ ಗೈಸ್. ಇನ್ನೂ 300 ಮೀಟರ್ ಹೋಗ್ಬೇಕು ನಾವು. ಬನ್ನಿ, ಇನ್ನೂ 307 ಮೀಟರ್ ಹೋಗ್ಬೇಕು ಹೋಗೋಣ. ಹುಬ್ಳಿ ಜಂಕ್ಷನ್ಗೆ ಯಾರೆಲ್ಲ ಬಂದಿರಲ್ಲ ಕಾಮೆಂಟ್ ಮಾಡಿ ಗೈಸ್. ಹುಬ್ಳಿ ಜಂಕ್ಷನ್ ಸ್ಟೇಷನ್ ಯಾರು ನೋಡಿರಲ್ಲ ಅವರೆಲ್ಲ ಕಾಮೆಂಟ್ ಮಾಡಿ. 1230 ಮೀಟರ್ ಗೈಸ್. ವಿಜಯವಾಡಕ್ಕೆ ಹೋಗುತ್ತೆ ಗೈಸ್ ಇದು ಟ್ರೈನ್. ನಾಗಡೆ ಯಾವ ರೀತಿ ಆಗಿದ್ರೆ ಗೈಸ್. 1250 ಮೀಟರ್ ಇನ್ನೂ ಹೋಗ್ಬೇಕು. ಇನ್ನೂ ಭಾಳ ಇದೆ, ಊಟ ಇದೆ. ಹೋಗೋಣ ಇನ್ನು ಮುಂದೆ. ಇನ್ನೂ ಭಾಳ ಮುಂದ್ಗಡೆ ಹೋಗ್ಬೇಕು ಗೈಸ್. ಇದು ಭಾಳ ಹತ್ತಿವಿ, ಭಾಳ ಲಾಂಗೆಸ್ಟ್ ಇದೆ ಗೈಸ್ ಇದು ಪ್ಲಾಟ್ಫಾರ್ಮ್. ಇದು ಮಿನಿಮಮ್ ನಿಮ್ಗೆ ಏನಿಲ್ಲ ಅಂದ್ರೆ ಅಲ್ಲಿಂದ ನೀವು ಬಿಟ್ರೆ 20-25 ಒಂದು 30 ನಿಮಿಷ ಬೇಕಾದ್ರೆ ಆಗುತ್ತೆ ನಿಮಗೆ. ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ 1.5 ಕಿಲೋಮೀಟರ್ ನಡೆದಂಗೆ ಆಗುತ್ತೆ. ನೀವು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಅಂದರೂ 20 ಮಿನಿಟ್ ಇಲ್ಲ 25 ಮಿನಿಟ್ ಆವ್ರೇಜ್ ಹೋಗುತ್ತೆ. ಭಾಳ ಲಾಂಗ್ ಇದೆ. 350 ಮೀಟರ್. ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ಆರ್ ನಾವು ವರ್ಲ್ಡ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿ. 1350 ಬಂದೀವಿ ಗೈಸ್. ಇನ್ನೂ ಹೋಗೋಣ. ಇನ್ನೂ ಒಂದು 250 ಅಲ್ಲ, 400 ಸಮಥಿಂಗ್. ಇನ್ನೂ 150 ಮೀಟರ್ ಇದೆ. ಬನ್ನಿ ಹೋಗೋಣ. 150 ಮೀಟರ್. ನೋಡಿ ಗೈಸ್, ಅಷ್ಟೊಂದು ಕ್ಲೀನ್ ಇದೆ. ಇದು ಭಾಳ ಕ್ಲೀನ್ ಇದೆ ಗೈಸ್. ಇದು ಸಿದ್ಧಾರೂಢ ಸ್ವಾಮಿ ಹುಬ್ಬಳ್ಳಿ ಜಂಕ್ಷನ್ ಗೈಸ್. ಇನ್ನೂ ಕಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರು ಡ್ಯೂಟಿಗೆ ಹೋಗ್ತಾ ಇರ್ಬೋದು. ಅವ್ರದ್ದು ಆರ್ಮಿ ಆಗಿರ್ಬೋದು, ಏನೋ ಆರ್ಮಿ ಗೈಸ್. ಅವ್ರದ್ದು ಆರ್ಮಿ ಆಗಿದ್ದಂತೆ. ಒಳ್ಳೇದಾಗಲಿ, ದೇಶ ಸೇವೆ ಮಾಡಲಿ. ನಮ್ಮ ಕೈಲಾದರೆ ನಾವು ದೇಶ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ನಾವು ಟ್ರೈ ಮಾಡ್ತಾ ಇದೀವಿ, ಆಗಲಿ ಒಳ್ಳೇದಾಗಲಿ ಅವ್ರಿಗೆ. ಹೋಗ್ತಾ ಇದ್ರೆ ಕೇಕ್ ಕಟ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ ಅನಿಸ್ತದೆ. ಗೈಸ್ ಇವಾಗ ನಾವು ಹೋಗೋಣ. ಗೈಸ್ 1440 ಮೀಟರ್ ಇನ್ನೂ ಹೋಗ್ಬೇಕು ಗೈಸ್. ಇನ್ನೂ ಒಂದು 100 ಮೀಟರ್ ಸಮಥಿಂಗ್, 100 ಮೀಟರ್ ಇನ್ನೂ 60 ಮೀಟರ್ ಗೈಸ್. 40 ಮೀಟರ್ ಬಂದು ನಿಯರ್ ಇದೀವಿ, ಹೋಗೋಣ. 470 ಮೀಟರ್ ಗೈಸ್, ಇನ್ನೂ ಹೋಗ್ಬೇಕು. ಗೈಸ್ ಇನ್ನೂ ಒಂದು 20 ಮೀಟರ್ ಇದೆ, ನೋಡೋಣ. ಪೂರಾ ಲಾಸ್ಟಲ್ಲಿ ಬಂದೀವಿ ನಾವು. ಇದೇ ಲಾಸ್ಟ್ ಪಾಯಿಂಟ್ ಇದು. ನಾವು ಪೂರಾ ಪ್ಲಾಟ್ಫಾರ್ಮ್ 1ರಿಂದ ಸ್ಟಾರ್ಟ್ ಮಾಡಿದ್ದೆವು, ಲಾಸ್ಟ್ ಪಾಯಿಂಟ್ಗೆ ಬಂದಿದ್ದೀವಿ ಗೈಸ್. ಪ್ಲಾಟ್ಫಾರ್ಮ್ 1ರಿಂದ ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಇದು ಪ್ಲಾಟ್ಫಾರ್ಮ್ 8. ಪೂರಾ ಅಲ್ಲಿಂದ ಸ್ಟಾರ್ಟ್ ಮಾಡಿ, ಜೋರಿಂದ ಸ್ಟಾರ್ಟ್ ಮಾಡಿ ಇವಾಗ 1500 ಮೀಟರ್ಗೆ ಬಂದಿದ್ದೀವಿ. ನೀವು ತೋರಿಸ್ತೀನಿ ಗೈಸ್, ಲಾಸ್ಟ್ ಪಾಯಿಂಟ್ ಇದೆ ಗೈಸ್. ಇಲ್ಲಿ ಕಾಣ್ತಾ ಇಲ್ಲ ಇದು, ನೋಡೋಣ ಬನ್ನಿ ಮುಂದ್ಗಡೆ. ಗೈಸ್ ಅಲ್ಲಿ ಇಲ್ಲಿದೆ ಗೈಸ್, 1507.76 ಮೀಟರ್ ಇಲ್ಲಿ ತನಕ ಇದೆ ಗೈಸ್. ಇದೇ ಲಾಸ್ಟ್ ಪಾಯಿಂಟ್, ಇಲ್ಲಿ ತನಕ ಇದೆ ಗೈಸ್. 1500 ಮೀಟರ್ ಇದೆ. ಇಲ್ಲಿಂದ ನೋಡ್ಬೋದು ಗೈಸ್, ಅಲ್ಲಿಂದ ಪೂರಾ ಇಲ್ಲಿ ತಗೋ ಬಂದಿದೆ ಗೈಸ್. ಇದೇ ಲಾಸ್ಟ್ ಪಾಯಿಂಟ್, ಇಲ್ಲೇ ನೋಡ್ತಿರಲ್ಲ, ಇದೇ ಲಾಸ್ಟ್ ಪಾಯಿಂಟ್. ಹೋಗ್ತಾ ಇದಾರೆ ಗೈಸ್, ಲೋಕೋ ಪೈಲಟ್ ಗೈಸ್. ಇದೇ ಲಾಸ್ಟ್ ಪಾಯಿಂಟ್ ಗೈಸ್, ಇಲ್ಲಿ ತನಕ ಬಂದಿದ್ದೀವಿ. ಇದು ಪೂರಾ ಏನಿಲ್ಲ ಅಂದ್ರೆ 1500 ಮೀಟರ್ ಇದೆ. ಲಾಂಗ್ ಗೈಸ್ ಇದು. ಈ ವಿಡಿಯೋ ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ನನ್ನ ಮತ್ತು ವಿಷಯನ ಮಿಸ್ ಮಾಡ್ಕೊತಾರೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಾಯ್ ಬಾಯ್. ಅಸೆಯೇ ದುಃಖಕ್ಕೆ ಮುಳ್ಳ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದು